ಫುಲ್ ರೆಡಿ ಆಗಿಬಿಟ್ಟು ಆಟ ಆಡ್ತಾಯಿದ್ಲು. ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ, ಆದರೂ ಕೂಡ ಆ್ಯಕ್ಟಿವ್ ಆಗಿ ಆಟಾಡ್ತಾಯಿದ್ಲು. ಹುಟ್ಟಾಗ್ಲಿಂದ ಎಲ್ಲೋ ಅಷ್ಟಾಗಿ ಹೊರಗಡೆ ಹೋಗಿಲ್ವಲ್ಲ, ಅದಕ್ಕೆ ತುಂಬಾ ಖುಷಿ ಪಡ್ತಿದ್ಲು. ಮುದ್ದೆ, ಮಟನ್ ಸಾಂಬಾರು ಈ ಥರ ಎಲ್ಲ ಸ್ಪೆಷಲ್ ಮಾಡಿದ್ವಿ ಇವತ್ತು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ವ್ಲಾಗ್. ಹೊಸ ವರ್ಷದ ಹಿಂದೆ ದಿನ ನನ್ನ ದೊಡ್ಡ ಮಗಳು ಎಕ್ಸಿಬಿಷನ್ಗೆ ಹೋಗಲೇಬೇಕು ಅಂತೇಳಿ ಹಠ ಮಾಡ್ತಿದ್ಲು ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸ್ವಲ್ಪ ಕತ್ಲೆನೇ ಆಗಿಬಿಟ್ಟಿತ್ತು, ಬಟ್ ಏನು ಮಾಡ್ತೀರಾ, ಅವ್ರ ಕೆಲಸದಿಂದ ಬಂದು ಕರ್ಕೊಂಡು ಹೋಗಬೇಕಿತ್ತು. ಪಾಪು ಸ್ವಲ್ಪ ಚಿಕ್ಕವಳಲ್ವ, ಬಟ್ ಇದೇ ಫಸ್ಟ್ ಟೈಮು ಅವಳನ್ನ ಇಷ್ಟು ಟೈಮಲ್ಲಿ ಹೊರಗಡೆ ಕರ್ಕೊಂಡು ಹೋಗಿರೋದು ನಾವು. ಅದು ಈ ಥರ ತುಂಬ ಜನ ಇರೋಂಥ ಪ್ಲೇಸಲ್ಲಿ ಮಾತ್ರ ಕರ್ಕೊಂಡೇ ಹೋಗಿಲ್ಲ, ಏಕೆಂದರೆ ಅವಳು ಪ್ರೀ ಮೆಚೂರ್ ಬೇಬಿ, ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಬಟ್ ಈ ಫಸ್ಟ್ ಟೈಮ್ ಈ ಥರ ಕರ್ಕೊಂಬಂದಿದ್ದು ನೋಡಿ ಅವಳು ತುಂಬಾ ಖುಷಿಪಟ್ಲು. ತುಂಬಾ ರಶ್ ಕೂಡ ಇತ್ತು. ನಾವು ಜಾಸ್ತಿ ಏನು ಗೇಮ್ಸ್ ಆ ಥರ ಎಲ್ಲ ಏನೂ ಆಡ್ಸೋಕ್ಕೆ ಹೋಗಲಿಲ್ಲ, ಮಕ್ಕಳಿಗೆ ಸ್ವಲ್ಪ ಭಯ ಅಂತ. ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅಂತೇಳಿ ಮಕ್ಳಿಗೂ ಕೂಡ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಹಾಗೆ ಮನೆಗೂ ಕೂಡ ಸ್ವಲ್ಪ ಐಟಮ್ಗಳನ್ನ ತೊಗೋಬೇಕಿತ್ತು ಅಂತ ತೊಗೊಂಡು ಅಮ್ಮನ ಮನೆಗೆ ಹೋಗ್ಬೇಕಿತ್ತು ಅಂತೇಳಿ ಹೋಗ್ಬಿಟ್ಟು ಆ ಕಡೆನೇ ಬರ್ತಾ ದೊಡ್ಡ ಚರ್ಚ್ ಕೂಡ ನೋಡ್ಕೊಂಡು ಬಂದ್ವಿ. ಅಲ್ಲಿ ಹೊಸ ವರ್ಷ ಆಚರಿಸೋಕ್ಕೆ ಅಂತಲೇ ತುಂಬ ಜನ ಇದ್ದರು. ಆಲ್ರೆಡಿ 11:30 ಆಗಿಬಿಟ್ಟಿತ್ತು ನಾವು ಬರೋ ಟೈಮಲ್ಲಿ. ಫುಲ್ ಮೈಸೂರೆಲ್ಲ ಅವತ್ತು ತುಂಬ ಗಾಡಿಗಳು ಎಲ್ಲ ಓಡಾಡ್ತಾನೆ ಇತ್ತು. ಯಾರು ಕೂಡ ಅವತ್ತೆಲ್ಲ ಮಲಗೇ ಇಲ್ಲ ಅಂತ ಅನ್ಕೋತೀನಿ. ಅಷ್ಟು ಚೆನ್ನಾಗಿ ಹೊಸ ವರ್ಷ ಮಾಡಿದ್ದಾರೆ ಮೈಸೂರಲ್ಲಿ. ನೋಡಿ, ಈ ರೀತಿ ಅರಮನೆ ಮುಂದೆನೂ ಕೂಡ ಇಷ್ಟೊಂದು ಜನ ಇದ್ದರು. ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಮಾಮೂಲಿ ಮನೇಲಿ ಹೊಸ ವರ್ಷ ಅಲ್ವಾ, ಪೂಜೆ ಮಾಡಿ ಮುಗಿಸ್ಕೊಂಡೆ. ಏನಕ್ಕಂದರೆ ನಾನ್ ವೆಜ್ ಮಾಡಬೇಕಿತ್ತು ಅಂಥೇಳಿ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪಾಪು ಕೂಡ ಆಟಾಡ್ತಾಯಿದ್ಲು. ಅಮ್ಮ ಅಪ್ಪ ಎಲ್ಲನೂ ಕೂಡ ಊಟಕ್ಕೆ ಅಂತೇಳಿ ಕರೆದಿದ್ದೆ, ಏಕೆಂದರೆ ಅವತ್ತು ಬಂದು ಪಾಪ ಅವರೆಲ್ಲನೂ ಕ್ಲೀನ್ ಮಾಡಿ ನನಗೆ ಶಿಫ್ಟಿಂಗ್ ಮಾಡುವಾಗೆಲ್ಲ ಹೆಲ್ಪ್ ಮಾಡಿ ಎಲ್ಲ ಮಾಡಿಕೊಟ್ಬಿಟ್ಟು ಹೋಗಿದ್ರು. ಬಟ್ ಆ ಟೈಮಲ್ಲಿ ಅವ್ರು ನಾನ್ ವೆಜ್ ತಿನ್ನೋಂಗಿಲ್ಲ ಅಂತೇಳಿ ಮಾಡಿರಲಿಲ್ಲ ಅಂತೇಳಿ ಇವತ್ತು ಹೊಸ ವರ್ಷ ಅಂತೇಳಿ ಕರೆದಿದ್ದೆ. ಅದರಿಂದ ಇಲ್ಲಿ ಒಂದು ಸ್ವಲ್ಪ ನಾಟಿ ಮಟನ್ ಸಿಗುತ್ತೆ, ತುಂಬ ಚೆನ್ನಾಗಿರೋದು. ಅದಕ್ಕೆ ಅದನ್ನು ಕೂಡ ತರಿಸಿ ಮಾಡೋಣ ಅಂಥೇಳಿ ಅವರೆಲ್ಲ ಬರೋಷ್ಟರಲ್ಲೇ ನಾನೇ ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡ್ಕೊಬಿಟ್ಟಿದ್ದೆ. ಪಾಪುನೇ ಸ್ವಲ್ಪ ನಿದ್ದೆ ಮಾಡಿಬಿಟ್ಟಿದ್ಲು ಚೆನ್ನಾಗಿ. ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕೂಡ ಅವ್ರು ಬರೋಷ್ಟರಲ್ಲೇ ಮುಗಿಸ್ಕೊಬಿಟ್ಟಿದ್ದೆ. ಬಂದಮೇಲೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಡೋಣ ಅಂತೇಳಿ ಮಾಡಿಕೊಡ್ತಾಯಿದ್ದೆ. ನನ್ನ ತಂಗಿ ಕೂಡ ಬಂದಿದ್ಲು. ಆಮೇಲೆ ಕಬಾಬು ಅಷ್ಟೇ ಬಿಸಿ ಬಿಸಿ ಹಾಕ್ಕೊಟ್ರೆ ಚೆನ್ನಾಗಿರತ್ತೆ ಅಂತ ಅದನ್ನು ಮತ್ತು ಮುದ್ದೆನ 2 ಪೆಂಡಿಂಗ್ ಇಟ್ಕೊಂಡು ಸಾಂಬಾರು ಎಲ್ಲ ಮುಗಿಸ್ಕೊಂಡಿದ್ದೆ. ಮೊಟ್ಟೆನೂ ಕೂಡ ಅಷ್ಟೇ ಬೇಯೋಕ್ಕೆ ಅಂತ ಇಟ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಆವಾಗ ಬಂದರು ಅವರು. ಹಾಗೆ ನನ್ನ ತಮ್ಮನ ಜೊತೆ ಎಂಗೇಜ್ಮೆಂಟ್ ಆಗಿದೆ ಅಂತ ಆಲ್ರೆಡಿ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಲ್ವಾ, ಆ ಹುಡುಗಿಗೂ ಕೂಡ ಇನ್ವೈಟ್ ಮಾಡಿದ್ದೆ. ಅವರು ಕೂಡ ಬಂದಿದ್ದರು. ಬಂದು ಎಲ್ಲರೂ ಸೇರಿ ಅವತ್ತೊಂದು ದಿನ ಊಟ ಎಲ್ಲ ಮುಗಿಸ್ಕೊಂಡು ಒಂಥರ ಚೆನ್ನಾಗಿತ್ತು ಹೊಸ ವರ್ಷ. ಏಕೆಂದರೆ ನಾನು ನಮ್ಮನೆಗೆ ಕರೆದು ಎಲ್ಲ ಮಾಡಿದ್ದು ನನಗೊಂಥರ ಖುಷಿ ಆಯಿತು. ಅಮ್ಮ ಅಂತೂ ಜಾಸ್ತಿ ರೇರು ನಮ್ಮ ಮನೆಗೆ ಜಾಸ್ತಿ ಬರೋಲ್ಲ. ಅಪ್ಪ ಒಂದು ಸ್ವಲ್ಪ ಏನಾದರೂ ಮಾಡೋಕ್ಕೆ ಬರ್ತಿರ್ತಾರೆ. ಬಟ್ ಈ ಥರ ಬಂದು ಸಂಜೆವರೆಗೂ ಇದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಡೆಲ್ಲ ಹೋಗಿದ್ದು ಖುಷಿ ಅನ್ನಿಸ್ತು. ಇಲ್ಲಿ ನಾಡ್ ಮಟನ್ ಸಿಗುತ್ತೆ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೇ ಒಳ್ಳೆ ಸಾಂಬಾರು ಮಾಡೋಣ ಅಂಥೇಳಿ ಸಾಂಬಾರು ಮಾಡಿದ್ದೆ. ಅದರಲ್ಲಿ ಮಾಮೂಲಿ ಚಿಕನ್ ಕಬಾಬು, ಮೊಟ್ಟೆ, ಮುದ್ದೆ, ಅನ್ನ, ಸೌತೆಕಾಯಿ ಈ ಥರ ಅವತ್ತೊಂದು ದಿನ ಊಟ ಆಗಿತ್ತು. ನನ್ನ ಮಗಳು ಕೂಡ ನೋಡಿ ಅವ್ರು ಬಂದಿರೋ ಖುಷಿಗೆ ತುಂಬಾ ಇದು ಖುಷಿಯಾಗಿ ಆಟಾಡ್ತಾಯಿದ್ಲು. ಯಾಕೆಂದರೆ ಇಷ್ಟು ದಿನ ಅವಳು ಒಬ್ಬಳೇ ಇದ್ದಿದ್ದು ಬೋರ್ ಆಗಿಬಿಟ್ಟಿತ್ತು ಅವಳಿಗೆ. ನಾನು ಅವಳು ಆಮೇಲೆ ನನ್ನ ದೊಡ್ಡ ಮಗಳಿಗೆ ರಜಾ ಇತ್ತು ಅಂಥೇಳಿ ಅವಳು ಕೂಡ ಇಲ್ಲೇ ಇದ್ಲು. 3 ಜನ ಇದ್ವಿ ಅಷ್ಟೇ. ಕಿಶೋರ್ ಅಂತೂ ಬೆಳಗ್ಗೆ ಹೋದರೆ ಸಂಜೆ ಬರ್ತಾಯಿದ್ರು. ಅದರಿಂದ ಇವಳು ನಾನು ಕರೆದ್ರೇ ಬರ್ತಾಯಿಲ್ಲ ನನ್ನ ಹತ್ರ, ಅಷ್ಟು ಚೆನ್ನಾಗಿ ಎಲ್ಲ ಜೊತೆ ಆಟಾಡ್ತಾಯಿದ್ಲು. ಅದು ಅಲ್ಲದೆ ನಮ್ಮ ಅಜ್ಜಿ ಅಂದರೆ ತುಂಬ ಇಷ್ಟ. ಅವರೇ ಬಂದು ಪಾಪುಗೂ ಕೂಡ ಸ್ನಾನ ಎಲ್ಲ ಮಾಡಿಸ್ಕೊಟ್ರು. ಅವರೇ ಬಂದು ಒಂದು 3 ಡೇಸ್ಗೆ ಒಂದ್ಸಲಿ ಬಂದು ಸ್ನಾನ ಮಾಡಿಸ್ಕೊಡ್ತಾರೆ. ಯಾಕಂದರೆ ಇನ್ನೊಂದು ಸ್ವಲ್ಪ ಚಿಕ್ಕ ಮಗು ಅಲ್ವ, ಒಂದು 6 ತಿಂಗಳು ಮಗು ಅಂತೇಳಿ ನಾನು ಮಾಡ್ಸೋಕ್ಕೆ ಹೋಗಲ್ಲ, ಸ್ವಲ್ಪ ಮೈ ತೊಳ್ಕೊತೀನಿ ಅಷ್ಟೇ ಮಗುಗೆ. ಇದೆಲ್ಲ ಆದಮೇಲೆ ಊಟಕ್ಕೂ ಕೂಡ ಕೊಟ್ಟೆ. ಸಾಂಬಾರು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಅಮ್ಮ ಅಂತೂ ಅಡುಗೆ ಮಾಡೋದ್ರಲ್ಲಿ ತುಂಬಾ ಫೇಮಸ್ಸು. ಅಷ್ಟು ಚೆನ್ನಾಗಿ ಅವರು ನಾಡ್ಕೋಳಿ ಸಾಂಬಾರಾಗಿರ್ಬೋದು ಅಥವಾ ಮಟನ್ ಸಾಂಬಾರಾಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ನಾನು ಇವತ್ತು ಮಾಡಿರೋಂಥ ಸಾಂಬಾರನ್ನ ಅವರು ಕೂಡ ಇಷ್ಟಪಟ್ಟರು. ನನಗೆ ಅದು ಕೂಡ ಖುಷಿಯಾಯಿತು. ಈ ರೀತಿ ನಾವು ಹೊಸ ವರ್ಷನ ಆಚರಿಸಿದ್ವಿ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಯಾರೆಲ್ಲ 2024ರಲ್ಲಿ ಯಾವ್ಯಾವ ರೀತಿ ಪ್ರಾಬ್ಲಮ್ನ ಅನುಭವಿಸಿದರೋ 2025ರಲ್ಲಿ ಆ ರೀತಿ ಯಾವುದೇ ಪ್ರಾಬ್ಲಮ್ ಆಗದೆ ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ನಾನು ಕೂಡ ಹೇಳ್ತೀನಿ. ಹಾಗೆ ಹೊಸ ವರ್ಷ ಎಲ್ಲರಿಗೂ ಕೂಡ ಖುಷಿ ತಂದುಕೊಡ್ಲಿ ಅಂತೇಳಿ ಈ ಒಂದು ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಆದಷ್ಟು ನನಗೂ ಕೂಡ ಡೈಲಿ ಲಾಗ್ಸ್ಗೂ ಸಪೋರ್ಟ್ ಮಾಡಿ. ಇದ್ರ ಜೊತೆಗೆ ನಾನು ಜ್ಯುವೆಲರ್ಸ್ಗಳ ಬಗ್ಗೆನೂ ಕೂಡ ವೀಡಿಯೋಸು ಹಾಕ್ತೀನಿ. ಅದ್ರ ಜೊತೆಗೆ ನಾನು ಡೈಲಿ ರೊಟೀನ್ ಕೂಡ ಶೇರ್ ಮಾಡ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ. ಇವಾಗ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಹಾಗೆ ಎಲ್ಲರಿಗೂ ಕೂಡ ಇನ್ನೊಂದು ಸಲ ಹೇಳ್ತಿದ್ದೀನಿ, ಹೊಸ ವರ್ಷದ ಶುಭಾಶಯಗಳು. ನಾಟಿ ಮಟನ್ ಆದರೆ ಒಂದು ಸ್ವಲ್ಪ ಅದರಲ್ಲಿ ಚರ್ಬಿ ಆ ಥರ ಎಲ್ಲ ಜಾಸ್ತಿ ಇರೋದಿಲ್ಲ. ಅಂದರೆ ಸಾಂಬಾರು ಅಷ್ಟೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಕಡೆ ಎಲ್ಲ ಒಂದು ಸ್ವಲ್ಪ ನಾಟಿ ಮಟನ್ ಸಿಗುತ್ತೆ, ಬಟ್ ಸಿಟಿ ಸೈಡೆಲ್ಲ ಅಷ್ಟು ಚೆನ್ನಾಗಿರೋಂಥ ಮಟನ್ ಸಿಗೋದಿಲ್ಲ. ಎಲ್ಲರೂ ಕೂಡ ಊಟ ಎಲ್ಲ ಮುಗಿಸಿದ್ರು. ಊಟ ಎಲ್ಲ ಮಾಡಿಕೊಂಡು ಊಟನೂ ಕೂಡ ಚೆನ್ನಾಗಿತ್ತು ಅಂತ ಹೇಳಿ
ಆಮೇಲೆ ಕೂತ್ಕೊಂಡು ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಎಲ್ಲ ಮಾಡಿದ್ವಿ. ಅದಾದಮೇಲೆ ನನ್ನ ಮಗುಗೆ ಅಂದರೆ ಚಿಕ್ಕ ಮಗುಗೆ ಸ್ನಾನ ಕೂಡ ಮಾಡಿಸಿ ಅದಕ್ಕೂ ಕೂಡ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಒಂದು ಫೋಟೋ ಥರ ಏನಾದ್ರು ಒಂದು ಫೋಟೋ ಶೂಟ್ ಥರ ಮಾಡೋಣ ಅಂತೇಳಿ ಮಾಡ್ತಾಯಿದ್ವಿ. ವಿಸ್ಮಯ ಬಂದಿದ್ಲಲ್ವ, ಅವಳೇ ಎಲ್ಲನೂ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ಲು. ಅವಳು ತುಂಬಾ ಅಳ್ತಾಯಿದ್ಲು ಪಾಪ. ಮೊದಲೇ ಹುಷಾರು ಬೇರೆ ಇರಲಿಲ್ಲ, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು. ಅದರಿಂದ ಒಂದು ಕಡೆ ಇರ್ತಾಯಿರಲಿಲ್ಲ. ಅದೇ ನಮ್ಮಪ್ಪ ಎತ್ಕೊಂಡ್ರೆ ಮಾತ್ರ ನಗಿತಾಯಿದ್ಲು. ಇವ್ರಿಗೆಲ್ಲರೂ ಬಂದಿದ್ದಾರಲ್ಲ, ಅದೊಂದು ಖುಷಿ ಆಗಿಬಿಟ್ಟಿತ್ತು ಇವತ್ತು. ಇವಳನ್ನ ನಾವು ಡಿಂಗು ಅಂತ ಪೆಟ್ ನೇಮ್ ಇಟ್ಟು ಕರಿತೀವಿ. ದೊಡ್ಡವಳನ್ನ ಚರಿ ಅಂತ ಕರಿತೀವಿ. ಇವಳ ಹೆಸರು ವಿತೀಕ್ಷಾ, ಅವಳ ಹೆಸರು ನತೀಕ್ಷಾ ಅಂತೇಳಿ. ಇವಳೇನೇ ನನ್ನ ದೊಡ್ಡ ಮಗಳು. ಇವಳ ಹೆಸರು ಚರಿ ಅಂತ ಕರಿತೀವಿ, ಬಟ್ ಇವಳ ಹೆಸರು ನತೀಕ್ಷಾ ಅಂತೇಳಿ ಈ ಫ್ಯಾಮಿಲಿ ಬಗ್ಗೆನೂ ಕೂಡ ಹೇಳಿ ಇವತ್ತಿನ ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಈ ಲಾಗ್ ಇಷ್ಟ ಆದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.